ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 1 ವರ್ಗ ಮತ್ತು ಘನ. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 15 ಮತ್ತು ಪೇಜ್ ನಂಬರ್ 16ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 17ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪೇಜ್ ನಂಬರ್ 17ಅನ್ನು ಗಮನಿಸಿ. ಇದನ್ನು ಗಮನಿಸಿದರೆ ಒಂದು ಸಂಖ್ಯೆಯ ಪ್ರತಿ ಅವಿಭಾಜ್ಯ ಅಪವರ್ತನವು ಅದರ ಘನದ ಅವಿಭಾಜ್ಯ ಅಪವರ್ತನಗಳಲ್ಲಿ 3 ಬಾರಿ ಕಂಡುಬರುವುದು ಎಂದು ಕೊಟ್ಟಿದ್ದಾರೆ. ಪ್ರಶ್ನೆಯನ್ನು ನೋಡಿ. ಈ ಸಂಖ್ಯೆಗಳ ಬೆಲೆ ಅಥವಾ ಘನಮೂಲಗಳನ್ನು ಕಂಡುಹಿಡಿಯಿರಿ. ಇಲ್ಲಿ 3 ಸಂಖ್ಯೆಗಳನ್ನು ಕೊಡಲಾಗಿದೆ. ಕೊಟ್ಟಿರುವಂತಹ ಎಲ್ಲ ಸಂಖ್ಯೆಗಳ ಘನಮೂಲಗಳನ್ನು ಈಗ ನಾವು ಕಂಡುಹಿಡಿಯೋಣ. ಮೊದಲನೇ ಪ್ರಶ್ನೆ, ಕ್ಯೂಬ್ ರೂಟ್ ಆಫ್ 64 ಅಥವಾ ಕ್ಯೂಬ್ ರೂಟ್ ಆಫ್ 64 ಎಂದು ನಾವು ನೋಡಬಹುದು. ಈಗ ಕ್ಯೂಬ್ ರೂಟ್ ಆಫ್ 64ರ ಘನಮೂಲವನ್ನು ಕಂಡುಹಿಡಿಯೋಣ. ಬರೆದುಕೊಳ್ಳಿ. ಕ್ಯೂಬ್ ರೂಟ್ ಆಫ್ 64. ಈಗ ನಾವು 64ಅನ್ನು ಅವಿಭಾಜ್ಯ ಅಪವರ್ತನ ಮಾಡುವುದರಿಂದ ಇದರ ಘನಮೂಲವನ್ನು ಕಂಡುಹಿಡಿಯುತ್ತಿದ್ದೇವೆ. 64 ಎಂದು ಬರೆದುಕೊಳ್ಳಿ. 64 ಒಂದು ಸಮಸಂಖ್ಯೆ, ಆದ್ದರಿಂದ ನಾವು 2ರಿಂದ ಭಾಗಿಸಬೇಕು. ಭಾಗಿಸಿ 2 3 6, 2 2 4, 32 ಬಂದಿದೆ. 32 ಸಮಸಂಖ್ಯೆ. ಪುನಃ 2ರಿಂದ ಭಾಗಿಸಿ. 2 1 2, 3ರಲ್ಲಿ 2ಅನ್ನು ಕಳೆದಾಗ 1 ಉಳಿಯಿತು. 12 ಬಂದಿದೆ. 2 6 12. ಪುನಃ 2ರಿಂದ ಭಾಗಿಸಿ. 2 8 16, 2 4 8, 2 2 4, 2 1 2. ಇಲ್ಲಿ ನೀವು ನೋಡಬಹುದು 6 ಬಾರಿ 2ಅನ್ನು ಗುಣಿಸಿದ್ದಾರೆ. ಅಂದರೆ ಅವಿಭಾಜ್ಯ ಅಪವರ್ತನಗಳು ಎಂದರೆ 6 ಬಾರಿ 2ಅನ್ನು ಬರೆಯಬೇಕಾಗಿದೆ. ಬರೆಯಿರಿ. 2 ಗುಣಿಸು 2 ಗುಣಿಸು 2 ಗುಣಿಸು 2 ಗುಣಿಸು 2 ಗುಣಿಸು 2. ಈಗ ನಾವು ಇಲ್ಲಿ ಕ್ಯೂಬ್ ರೂಟ್ ಅಂದರೆ ಘನಮೂಲವನ್ನು ಕಂಡುಹಿಡಿಯುವುದರಿಂದ 3 3 ಪದಗಳ ಗುಂಪನ್ನು ಮಾಡಬೇಕು. 3 2ಅನ್ನು ಒಂದು ಗುಂಪು ಮತ್ತು 3 2ಅನ್ನು ಒಂದು ಗುಂಪು ಮಾಡಿ. ಈ 3 2ರಿಂದ 1 2 ಮತ್ತು ಇನ್ನೊಂದು 3 2ರ ಗುಂಪಿನಿಂದ 1 2ಅನ್ನು ಹೊರತೆಗೆಯಿರಿ. 2 ಗುಣಿಸು 2 ಬಂದಿದೆ. 2 2 4. ಆದ್ದರಿಂದ ಘನಮೂಲ 64ರ ಘನಮೂಲವನ್ನು ನಾವು 4 ಎಂದು ಪಡೆಯಬಹುದಾಗಿದೆ. ಮುಂದಿನ ಸಂಖ್ಯೆ ಕ್ಯೂಬ್ ರೂಟ್ ಆಫ್ 512 ಎಂದು ಕೊಟ್ಟಿದ್ದಾರೆ. ಈಗ 512ಅನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಭಾಗಿಸೋಣ. 512 ಇದು ಸಮಸಂಖ್ಯೆ. 2ರಿಂದ ಭಾಗಿಸಿ. 2 2 4, 5ರಲ್ಲಿ 4ಅನ್ನು ಕಳೆದಾಗ 1 ಉಳಿದಿದೆ. 11 ಬಂದಿದೆ. 2 5 10, 11ರಲ್ಲಿ 10ಅನ್ನು ಕಳೆದಾಗ 1 ಉಳಿಯಿತು. 12. 2 6 12. ಪುನಃ 2ರಿಂದ ಭಾಗಿಸಬಹುದು. 2 1 2, 2 2 4. ಇಲ್ಲಿ 5ರಲ್ಲಿ 4ಅನ್ನು ಕಳೆದಾಗ 1 ಉಳಿಯಿತು. 2 8 16, 128 ಬಂದಿದೆ. ಪುನಃ 2ರಿಂದ ಭಾಗಿಸಬಹುದು. 2 6 12, 2 4 8. ಪುನಃ 2ರಿಂದ ಭಾಗಿಸಿ. 2 3 6, 2 2 4, 32 ಬಂದಿದೆ. 32ಅನ್ನು 2ರಿಂದ ಭಾಗಿಸಬಹುದು. 2 16 ಅಥವಾ 16 2 32 ಎಂದು ಕೂಡ ಪಡೆಯಬಹುದಾಗಿದೆ. ನಂತರ 2 8 16, 2 4 8, 2 2 4, 2 1 2. ಇಲ್ಲಿ ಈಗ ನಾವು 2ಅನ್ನು ಎಷ್ಟು ಬಾರಿ ಗುಣಿಸಿದ್ದೇವೆ ಎಂದು ನೋಡೋಣ. ಬರೆಯಿರಿ. 2 ಗುಣಿಸು 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 2. ಇಲ್ಲಿ 9 ಬಾರಿ ನಾವು 2ಅನ್ನು ಗುಣಿಸುತ್ತಿದ್ದೇವೆ. ಈಗ 3 3 2ರ ಗುಂಪುಗಳನ್ನು ಮಾಡಿ 3 ಗುಂಪುಗಳನ್ನು ನಾವು ಮಾಡಬಹುದು. ಪ್ರತಿಯೊಂದು ಗುಂಪಿನಿಂದ ಒಂದೊಂದು 2ಅನ್ನು ಹೊರತೆಗೆಯಿರಿ. 2 ಗುಣಿಸು 2 ಗುಣಿಸು 2, 2 2 4, 4 2 8 ಬಂದಿದೆ. ಆದ್ದರಿಂದ ಕ್ಯೂಬ್ ರೂಟ್ ಆಫ್ 512. ಇಲ್ಲಿ 512ರ ಘನಮೂಲವನ್ನಾಗಿ ನಾವು 8ಅನ್ನು ಪಡೆಯಬಹುದಾಗಿದೆ. ಆದ್ದರಿಂದ 512ರ ಘನಮೂಲ 8 ಎಂದು ಬರೆದುಕೊಳ್ಳಿ. ಮೂರನೇ ಸಂಖ್ಯೆ ಕ್ಯೂಬ್ ರೂಟ್ ಆಫ್ 729 ಎಂದು ಕೊಟ್ಟಿದ್ದಾರೆ. ಭಾಗಿಸೋಣ. ಅವಿಭಾಜ್ಯ ಅಪವರ್ತನ ವಿಧಾನ. 729. 729 ಇದು ಸಮಸಂಖ್ಯೆಯಲ್ಲ, ಬೆಸ ಸಂಖ್ಯೆ. ಆದ್ದರಿಂದ ನಾವು 3ರಿಂದ ಭಾಗವಾಗುತ್ತದೆಯೇ ಎಂದು ನೋಡಬೇಕು. 3 2 6, 7ರಲ್ಲಿ 6ಅನ್ನು ಕಳೆದಾಗ 1 ಉಳಿದಿದೆ. 12. 3 4 12, 3 3 9, 243 ಬಂದಿದೆ. ಪುನಃ 3ರಿಂದ ಭಾಗವಾಗುತ್ತದೆ. 3 8 24, 3 1 3. ಪುನಃ 2ರಿಂದ ಭಾಗಿಸಿ. 3 2 6, 8ರಲ್ಲಿ 6ಅನ್ನು ಕಳೆದಾಗ 2 ಉಳಿಯಿತು. 21. 3 7 21. ಈಗ 27 ಬಂದಿದೆ. 3 9 27, 3 3 9, 3 1 3. ಈಗ ಇಲ್ಲಿ 3 3 3, 3 3 3, 6 ಬಾರಿ 3ಅನ್ನು ಗುಣಿಸಬೇಕು. ಗುಣಿಸಿ. 3 ಗುಣಿಸು 3 ಗುಣಿಸು 3 ಗುಣಿಸು 3 ಗುಣಿಸು 3 ಗುಣಿಸು 3. ಈಗ 3 3ರ 2 ಗುಂಪಿನಿಂದ ಒಂದೊಂದು 3ಅನ್ನು ಹೊರತೆಗೆಯಿರಿ. 3 ಗುಣಿಸು 3 ಬಂದಿದೆ. 3 3 9. ಆದ್ದರಿಂದ ಇಲ್ಲಿ 729ರ ಘನಮೂಲ 9 ಎಂದು ನಾವು ಕಂಡುಹಿಡಿದಿದ್ದೇವೆ. ಬರೆದುಕೊಳ್ಳಿ. ಆದ್ದರಿಂದ 729ರ ಘನಮೂಲ ಅಥವಾ ಕ್ಯೂಬ್ ರೂಟ್ ಆಫ್ 729 = 9.
ಕ್ರಮಾನುಗತ ವ್ಯತ್ಯಾಸಗಳು ಸಕ್ಸೆಸಿವ್ ಡಿಫರೆನ್ಸಸ್ ಎಂದು ಕೊಟ್ಟಿದ್ದಾರೆ. ನಮಗೆ ಗೊತ್ತಿರುವ ಹಾಗೆ ಯಾವುದೇ ಎರಡು ಕ್ರಮಾನುಗತ ಪೂರ್ಣವರ್ಗಗಳ ವ್ಯತ್ಯಾಸವು ಒಂದು ಬೆಸ ಸಂಖ್ಯೆಗಳ ಶ್ರೇಣಿಯನ್ನು ಉಂಟುಮಾಡುತ್ತದೆ. ಕೆಳಗೆ ನೀಡಲಾದ ವಿನ್ಯಾಸವನ್ನು ಗಮನಿಸಿ. ಇಲ್ಲಿ ಎರಡು ಕ್ರಮಾನುಗತ ಪೂರ್ಣವರ್ಗಗಳ ವ್ಯತ್ಯಾಸಗಳನ್ನು ಲೆಕ್ಕಾಚಾರ ಮಾಡಲಾಗಿದೆ. ಎರಡು ಹಂತಗಳನ್ನು ಪೂರ್ಣಗೊಳಿಸಿದ ನಂತರ ಎಲ್ಲ ವ್ಯತ್ಯಾಸಗಳು ಒಂದೇ ಆಗಿರುತ್ತವೆ. ಈಗ ನೀವು ಇಲ್ಲಿ ನೋಡಿ, ಪೂರ್ಣವರ್ಗಗಳು ಮತ್ತು ಹಂತ 1 ಹಂತ 2 ಎಂದು ಕೊಟ್ಟಿದ್ದಾರೆ. ಪೂರ್ಣವರ್ಗಗಳು ಎಂದರೆ ನಾವು 1 4 ಅಂದರೆ 1 1 1, 2 2 4, 3 3 9 ಈ ರೀತಿಯ ಸಂಖ್ಯೆಗಳು 1 4 9. 16 ಎಂದರೆ 4 4 16 ಬರುತ್ತದೆ, 4ರ ವರ್ಗ. 25 ಎಂದರೆ 5ರ ವರ್ಗ. 36 ಎಂದರೆ 6ರ ವರ್ಗ. ಈ ಎಲ್ಲ ಸಂಖ್ಯೆಗಳನ್ನು ಬರೆದುಕೊಂಡಿದ್ದೇವೆ. ಒಟ್ಟು 6 ಸಂಖ್ಯೆಗಳನ್ನು ಬರೆದಿದ್ದೇವೆ. ಈಗ ನಾವು ಮುಂದಿನ ಸಂಖ್ಯೆಯಲ್ಲಿ ಹಿಂದಿನ ಸಂಖ್ಯೆಯನ್ನು ಕಳೆಯುತ್ತಾ ಬರಬೇಕು. ಕಳೆಯೋಣ. 4ರಲ್ಲಿ 1 ಕಳೆದಾಗ 3 ಬಂದಿದೆ. 9ರಲ್ಲಿ 4 ಕಳೆದಾಗ 5 ಬಂದಿದೆ. 16ರಲ್ಲಿ 9 ಕಳೆದಾಗ 7 ಬಂದಿದೆ. 25ರಲ್ಲಿ 16 ಕಳೆದಾಗ 9 ಮತ್ತು 36ರಲ್ಲಿ 25 ಕಳೆದಾಗ 11 ಬಂದಿದೆ. ಈಗ ನಾವು ಪುನಃ ಅದೇ ರೀತಿಯಾಗಿ ಮುಂದುವರಿಸಿದಾಗ 5ರಲ್ಲಿ 3 ಕಳೆಯಬೇಕು. 5ರಲ್ಲಿ 3 ಕಳೆದಾಗ 2, 7ರಲ್ಲಿ 5 ಕಳೆದಾಗ 2, 9ರಲ್ಲಿ 7 ಕಳೆದಾಗ 2, 11ರಲ್ಲಿ 9 ಕಳೆದಾಗ 2. ಇದು ಪೂರ್ಣವರ್ಗಗಳು ಮತ್ತು ಪೂರ್ಣವರ್ಗಗಳ ವ್ಯತ್ಯಾಸವೊಂದು ಬೆಸ ಸಂಖ್ಯೆಗಳ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಎಂಬುದು ಅರ್ಥವಾಗಿದೆ. ಮುಂದೆ ನೋಡಿ, ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಎರಡು ಕ್ರಮಾನುಗತ ಪೂರ್ಣಘನ ಸಂಖ್ಯೆಗಳ ವ್ಯತ್ಯಾಸಗಳನ್ನು ವಿವಿಧ ಹಂತಗಳಲ್ಲಿ ಒಂದೇ ಸಂಖ್ಯೆಯ ಬರುವ ಹಾಗೆ ಲೆಕ್ಕಾಚಾರ ಮಾಡಿರಿ. ಇದರಿಂದ ಏನನ್ನು ಗಮನಿಸುತ್ತೀರಿ ಎಂದು ಕೊಟ್ಟಿದ್ದಾರೆ. ಈಗ ಅಲ್ಲಿ ಮೇಲೆ ಕ್ರಮಾನುಗತ ವರ್ಗ ಸಂಖ್ಯೆಗಳ ವ್ಯತ್ಯಾಸಗಳನ್ನು ಪಡೆಯುತ್ತಾ ಹೋದಂತೆ ಕೊನೆಯಲ್ಲಿ ಒಂದೇ ಸಂಖ್ಯೆಗಳು ಬರುತ್ತಿವೆ. ಅದೇ ರೀತಿಯಾಗಿ ಈಗ ನಾವು ಪೂರ್ಣ ಘನ ಸಂಖ್ಯೆಗಳನ್ನು ತೆಗೆದುಕೊಂಡು ಕೊನೆಯದಾಗಿ ಒಂದೇ ಸಂಖ್ಯೆಗಳು ಬರುವಂತೆ ಕಳೆಯುತ್ತಾ ಹೋಗಬೇಕಾಗಿದೆ. ಈಗ ಲೆಕ್ಕ ಬಿಡಿಸೋಣ. ಬರೆದುಕೊಳ್ಳಿ. ಪೂರ್ಣ ಘನ ಸಂಖ್ಯೆಗಳು 1 8 27 64 125 ಮತ್ತು 216 ಆಗಿದೆ. ಈಗ ನಾವು ಮುಂದಿನ ಸಂಖ್ಯೆಗಳಲ್ಲಿ ಹಿಂದಿನ ಸಂಖ್ಯೆಯನ್ನು ಕಳೆಯುತ್ತಾ ಬರಬೇಕು. 8ರಲ್ಲಿ 1 ಕಳೆದಾಗ 7, 27ರಲ್ಲಿ 8 ಕಳೆದಾಗ 19, 64ರಲ್ಲಿ 27 ಕಳೆದಾಗ 37, 125ರಲ್ಲಿ 64 ಕಳೆದಾಗ 61, 216ರಲ್ಲಿ 125 ಕಳೆದಾಗ 91 ಬಂದಿದೆ. ಪುನಃ ನಾವು ಹಂತ 2ರಲ್ಲೂ ಕೂಡ ಮುಂದಿನ ಸಂಖ್ಯೆಯಲ್ಲಿ ಹಿಂದಿನ ಸಂಖ್ಯೆಯನ್ನು ಕಳೆಯುತ್ತಾ ಬರೋಣ. 19ರಲ್ಲಿ 7 ಕಳೆದಾಗ 12, 37ರಲ್ಲಿ 19 ಕಳೆದಾಗ 18, 61ರಲ್ಲಿ 37 ಕಳೆದಾಗ 24 ಮತ್ತು 91ರಲ್ಲಿ 61 ಕಳೆದಾಗ 30 ಬಂದಿದೆ. ಹಂತ 3ರಲ್ಲಿ ನಾವು ಪುನಃ ಕಳೆಯಬೇಕು. 18ರಲ್ಲಿ 12 ಕಳೆದಾಗ 6, 24ರಲ್ಲಿ 18 ಕಳೆದಾಗ 6 ಮತ್ತು 30ರಲ್ಲಿ 24 ಕಳೆದಾಗಲೂ ಕೂಡ 6 ಬಂದಿದೆ. ಈಗ ನೀವು ಇಲ್ಲಿ ಹಂತ 3ರಲ್ಲಿ ಗಮನಿಸಬಹುದು. ನಾವು 6 6 6 ಅಂದರೆ ಒಂದೇ ಸಂಖ್ಯೆಯನ್ನು ಪಡೆದಿದ್ದೇವೆ. ಇಲ್ಲಿ ಕೊನೆಯದಾಗಿ ಬರೆದುಕೊಳ್ಳಿ. ಘನ ಸಂಖ್ಯೆಗಳಲ್ಲಿ 3 ಹಂತಗಳು ಬೇಕಾಗಿದೆ. ಇದೇ ರೀತಿಯಾಗಿ ವರ್ಗ ಸಂಖ್ಯೆಗಳಲ್ಲಿ ನಾವು 2 ಹಂತಗಳನ್ನು ನೋಡಿದ್ದೇವೆ. ಘನ ಸಂಖ್ಯೆಗಳಲ್ಲಿ ನಮಗೆ 3 ಹಂತಗಳು ಬೇಕಾಗುತ್ತವೆ. ಇತಿಹಾಸದ ಒಂದು ತುಣುಕು, ಅ ಪಿಂಚ್ ಆಫ್ ಹಿಸ್ಟರಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಇತಿಹಾಸದ ತುಣುಕನ್ನು ಕೊಡಲಾಗಿದೆ, ಓದಿಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 17ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 18ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.